ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇರುವಂಥ ವಿಚಾರ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡಿದೆ. ಹಾಗಾಗಿ ದರ್ಶನ್ ಅವರನ್ನು ಈಗ ಸದ್ಯಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಚರ್ಚೆ ಪ್ರಾಥಮಿಕವಾಗಿ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರುವ ವಿಚಾರ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಉಂಟು ಮಾಡಿದೆ. ಹಾಗಾಗಿ ಸ್ಥಳಾಂತರ ಮಾಡುವಂತೂ ಫಿಕ್ಸೆ. ಮುಖ್ಯಮಂತ್ರಿಗಳಿಗೆ ಗೃಹ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿ ಸಿಕ್ಕ ಕೂಡಲೇ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ ಸೇರಿ 18 ಜನರನ್ನ ಬೇರೆ ಬೇರೆ ಜೈಲಿಗೆ, ಎಲ್ಲರನ್ನೂ ಒಂದೇ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅಥವಾ 18 ಜನರಲ್ಲಿ ಏನಾದರೂ ಒಂದು ಗ್ರೂಪ್ ಥರ ಮಾಡಿ ಅವರನ್ನು ಬೇರೆ ಬೇರೆ ಜೈಲಿಗೆ ಕೊಡ್ತಾರಾ? ಕೋರ್ಟ್ ಅನುಮತಿ ಪಡೆದ ನಂತರವೇ ಸ್ಥಳಾಂತರ ಮಾಡೋದ್ರ ಬಗ್ಗೆ ಚರ್ಚೆ. ಯಾಕಂದರೆ ಏಕಾಏಕಿ ಸ್ಥಳಾಂತರ ಮಾಡಿ ಮತ್ತೆ ಕೋರ್ಟ್ನಲ್ಲಿ ಈ ಹಿಂದೆ ಒಮ್ಮೆ ಮುಜುಗರವನ್ನು ಅನುಭವಿಸಿದ್ರು ಪೊಲೀಸರು. ಹಾಗಾಗಿ ಕೋರ್ಟ್ ಅನುಮತಿಯ ಮೇರೆನೇ ಈ ದರ್ಶನ್ ಸ್ಥಳಾಂತರ ಮಾಡುವ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಬಟ್ ಸ್ಥಳಾಂತರ ಅಂತೂ ಆಗುತ್ತೆ. ಕೋರ್ಟ್ ಅನುಮತಿಯನ್ನು ಪಡೆಯೋದು ಮಾತ್ರ ಬಾಕಿ ಇದೆ. ಸಿದ್ದರಾಮಯ್ಯನವ್ರಿಗೆ ಈ ಬಗ್ಗೆ ಗೃಹ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ವೆಂಕಟೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸ್ಥಳಾಂತರ ಮಾಡೋ ವಿಚಾರದ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ? ಈಗ ಎಲ್ಲಿವರೆಗೆ ಬಂದಿದೆ ಚರ್ಚೆ? ಯಾವಾಗಂತೆ ಸ್ಥಳಾಂತರ? ಪ್ರಣೋತ್, ಏನಂತ ಹೇಳಿದ್ರೆ ಜೈಲಲ್ಲಿ ಒಂದು ರಾಜಾತಿಥ್ಯ ಸ್ವೀಕರಿಸ್ತಾ ಇರುವಂಥ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಬಹುತೇಕ ಖಚಿತ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಪ್ರೊಸೆಸರ್ಗಳು ಕೂಡ ಮುಕ್ತಾಯ ಆಗಿದ್ದು, ಕೇವಲ ನ್ಯಾಯಾಲಯದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆ ಕೂಡ CM ಆಗಿರ್ಬೋದು, ಗೃಹ ಸಚಿವರು ಆಗಿರ್ಬೋದು, ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಏನು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಅವರು ಫಸ್ಟೇ ಸೂಚನೆಯನ್ನು ಕೊಟ್ಟಿದ್ರು, ಅದರಂತೆ ಕೂಡ ಎಲ್ಲವೂ ಆಗ್ತಾ ಇರುವಂಥದ್ದು. ಈಗ ನ್ಯಾಯಾಲಯದ ಆದೇಶಕ್ಕಾಗಿ ಕಾಯ್ತಾ ಇರುವಂಥದ್ದು. ಬಹುತೇಕ ಇವತ್ತು ಅಥವಾ ನಾಳೆ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಒಂದು ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಟೀಮ್ ಜೊತೆ ಇವರು ಲೈಫನ್ನು ಲೀಡ್ ಮಾಡ್ತಾ ಇದ್ದಿದ್ದ ರೀತಿಯನ್ನು ನೋಡಿದಂಥ ಅಧಿಕಾರಿಗಳಿಗೆ ಕೂಡ ಶಾಕ್ ಆಗಿರುವಂಥದ್ದು. ಇದರಲ್ಲಿ ಕೇವಲ ಅವರಿಗೆ ಮಾತ್ರ ಅಲ್ಲದೆ ಜೈಲಾಧಿಕಾರಿಗಳು ಕೂಡ ಸಾಕಷ್ಟು ಹಣವನ್ನು ಪಡೆದುಕೊಂಡಿರುವಂಥದ್ದು ಸಾಬೀತಾಗಿರೋ ಹಿನ್ನೆಲೆ 9 ಜನರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಈಗಾಗಲೇ 4 ಜನ ಆರೋಪಿಗಳಿದ್ದಾರೆ, ಅವ್ರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಉಳಿದ ಆರೋಪಿಗಳು ಏನಿದ್ದಾರೆ 13 ಜನ, ಅದರಲ್ಲಿ ಯಾರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಈಗ ಒಂದು ತೀರ್ಪು ಕೂಡ ಬರುವಂಥದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ವಿನಯ್ ಮತ್ತು ಪ್ರದೂಷ್ ಸೇರಿದಂತೆ ಅವರ ಆಪ್ತ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ, ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಉಳಿದಂತೆ ಇರುವಂತಹ ಆರೋಪಿಗಳ ಒಂದು ಲೋ ಪ್ರೊಫೈಲ್ ಆಗಿರೋದ್ರಿಂದ ಅವರ ಕುಟುಂಬಸ್ಥರು ಕೂಡ ಅವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಫೋನ್ ಕರೆ ಮೂಲಕ ವಾರಕ್ಕೆ ಅಥವಾ ತಿಂಗಳಿಗೆ ಒಮ್ಮೆ ಆದರೆ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಇದು ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಏನಾದರೂ ಎಲ್ಲರೂ ಒಂದೇ ಕಡೆ ಇದ್ದರೆ ಈ ಪ್ರಕರಣದಲ್ಲಿ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಅಥವಾ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು, ಯಾರು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಬೋದು ಅನ್ನುವ ಉದ್ದೇಶದಿಂದಾಗಿ ಎಲ್ಲವನ್ನೂ ಕೂಡ ಬೇರೆ ಬೇರೆ ಬ್ಯಾರಕ್ಗಳಲ್ಲಿ ಕೂಡ ಇಟ್ಟಿದ್ರು. ಆ ರೀತಿ ಆಗಬಾರ್ದು ಅಂತೇಳಿ ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇವರನ್ನು ಕೂಡ ಬಹುತೇಕ ಶಿಫ್ಟ್ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗಾ ಸೇರಿದಂತೆ ಅಲ್ಲಿದ್ದಂಥ ನಟೋರಿಯಸ್ ರೌಡಿಗಳೇನಿದ್ದಾರೆ ಅವರನ್ನು ಕೂಡ ಬೆಳಗಾವಿ ಅಥವಾ ಬೇರೆ ಜಡಿಗೆ ಶಿಫ್ಟ್ ಮಾಡೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇರುವಂಥದ್ದು. ಪ್ರಣೋತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.